ಸಮಾಧಾನ ಮಾಡ್ಕೋಬೇಕು. ಇಲ್ಲ ಆಚೆ ಮಾತಾಡೋಣ ದಯವಿಟ್ಟು ಎಲ್ಲ ಕೇಳ್ಕೊತೀವಿ. ದಯವಿಟ್ಟು ಸುಮ್ಮನೆ ಆಗ್ಬೇಕು. ಸತೀಶ ಹೇಳ್ಬೇಕು ಎಲ್ರಿಗೂ ಸುಮ್ಮನೆ ಇರಪ್ಪ. ಬಹಳ ಚೆನ್ನಾಗಿ ಫಂಕ್ಷನ್ ನೋಡಪ್ಪ, ತುಂಬಾ ಚೆನ್ನಾಗಾಯ್ತು ಫಂಕ್ಷನ್. ನಿಮ್ಗೆಲ್ಲ ಕೈಗಳು ಮೆರವಣಿಗೆ ಆಯ್ತು. ಎಲ್ಲ ಹಳ್ಳಿಗಳಿಂದ ರಥಗಳು ಬಂದಿದ್ವು. ಎಲ್ಲ ರಥ ಬಂದ್ರು ಕೂಡ ಬಹಳ ಸಂತೋಷದಿಂದ ಈ ಒಂದು ಸಮಾರಂಭವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಗೊಂದಲ ಬೇಡ, ದಯವಿಟ್ಟು ಯಾವುದೇ ಗೊಂದಲ ಬೇಡ, ಏನು ಗೊಂದಲ ಬೇಡ, ದಯವಿಟ್ಟು ಯಾರು ಗೊಂದಲ ಮಾಡೋದು ಬೇಡ. ಕಾರ್ಯಕ್ರಮ ಆರಂಭ ಮಾಡ್ತಾರೆ. ನಾಡಪ್ರಭು ಕೆಂಪೇಗೌಡ ಆಯ್ತಣ್ಣ, ಸಮಾಧಾನವಾಗಿ ಎದ್ದು ಕೂತ್ಕೊಳ್ಳಿ. ಅಲ್ಲ ಆಗ್ಲೇ ಇಲ್ಲಿ ನೋಡಿ ಎಲ್ಲರೂ ಕಳಕಳೆಯ ಮನವಿ ಇದೆ. ನೋಡಿ, ಪ್ರತಿ ಗ್ರಾಮ ಪಂಚಾಯತಿಯಿಂದ ಬೆಳಗ್ಗೆ 6 ಗಂಟೆಗೆ ಎದ್ದು 6 ಗಂಟೆಯಿಂದ ಉತ್ಸವವನ್ನು ಮಾಡಿಕೊಂಡು ಎಲ್ಲ ರೀತಿ ಸಿದ್ಧತೆ ಮಾಡಿಕೊಂಡು ಮತ್ತು ಅನೇಕರು ಈ ಒಂದು ಉತ್ಸವದಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ. ದಯವಿಟ್ಟು ಎಲ್ಲರಿಗೂ ಸಹಕರಿಸಿ. ದಯವಿಟ್ಟು ನಮ್ಮ ಸರ್ಕಾರದ ಆಶಯ ಇದೆ, ಬಹಳ ವಿಶೇಷವಾಗಿ ಕೆಂಪೇಗೌಡ ಜಯಂತಿ, ನಾಡಪ್ರಭುಗಳ ಜಯಂತಿಯನ್ನು ರಾಜ್ಯದ ಉದ್ದಗಲಕ್ಕೂ ಕೂಡ ಆಚರಿಸಲಾಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಎಲ್ಲ ಮಹನೀಯರು ಬಹಳ ವಿಶೇಷವಾಗಿ ಇವತ್ತು ಅವರೆಲ್ಲ ಸಂಕಲ್ಪ ಮಾಡಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಾವೆಲ್ಲ ಸಹಕಾರ ಕೊಡಬೇಕು. ದಯವಿಟ್ಟು ಮಹನೀಯರಿಗೆ ಅಗೌರವವಾದ ರೀತಿ ನಾವು ನಡ್ಕೊಳ್ಳುತ್ತೇವೆ. ದಯವಿಟ್ಟು ನನ್ನ ಮನವಿ ಇದೆ, ತಾವೆಲ್ಲ ಕೂಡ ಸಹಕರಿಸಿದರೆ ಈ ಒಂದು ಉತ್ಸವಕ್ಕೆ ಎಲ್ಲರ ಸಹಕಾರ ಕೊಡಬೇಕು. ದಯವಿಟ್ಟು ಯುವಕರು ಬಹಳ ವಿಜೃಂಭಣೆಯಿಂದ 50ಕ್ಕೂ ಹೆಚ್ಚು ರಥಗಳ ಮೂಲಕ ಈ ಆಚರಣೆಯನ್ನು ಮೆರವಣಿಗೆಯನ್ನು ಮಾಡಿದ್ದೇವೆ. ದಯವಿಟ್ಟು ವೇದಿಕೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಸಹಕಾರ ಕೊಟ್ಟರೆ ಬಹಳ ಯಶಸ್ವಿಯಾದಂತಹ ಮೌಲ್ಯಯುತವಾದಂತಹ ಆಚರಣೆ ಆಗುತ್ತೆ. ದಯವಿಟ್ಟು ಯುವಕರು ಸಹಕಾರ ಕೊಡಬೇಕು.
ದಯವಿಟ್ಟು ಜಿಲ್ಲೆಯ ವಕೀಲರ ಸಂಘ, ಸಂಘ ಸಂಸ್ಕೃತಿ ಇಲಾಖೆ ಎಲ್ಲರ ಪರಿಶ್ರಮ ನಮ್ಮ ಪ್ರತಿ ಗ್ರಾಮ ಪಂಚಾಯತ್ಗಳು